ಏನಿದು ಅನುಪಮ? ನಾನ್ ಏನ್ ಹೇಳ್ದೆ, ನೀನೇನ್ ಮಾಡಿದ್ಯಾ? ನೀನ್ ಹೇಳಿದ್ದನ್ನೇ ಮಾಡಿದಳಮ್ಮ. ನಿಜ ಏನು ಅಂದ್ರೆ ಈ ಹುಡುಗಿ ಹಾಕ್ಬೇಕಾಗಿತ್ತು, ಆದ್ರೆ ಈ ಮಹಾತಾಯಿ ಹಾಕಿದಾಳೆ. ನೀವ್ ಹೇಳ್ತಿರೋದು ನಿಜಾನೇ. ಇವ್ರು ನನ್ ತಾಯಿನೇ. ಏಯ್, ಅನುಪಮ ಏನು ಮಾತಾಡ್ತಿಲ್ಲ ಅಂತ ನೀನ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ನಾನೇನ್ ತಪ್ಪಾಗಿ ಮಾತಾಡ್ಲಿಲ್ವಲ್ಲ ಅಜ್ಜಿ. ಈ ಅನುಪಮ ಅವ್ರೆ ನನ್ ತಾಯಿ ಅಂತ ಹೇಳ್ತಾ ಇದೀನಿ. ನಿನ್ನಮ್ಮ ಸತ್ತೋದ್ರು ಅಂದೆ ಅಲ್ವಾ? ನಾನ್ ವಿವರಣೆ ಕೊಡ್ತೀನಿ, ನೀವ್ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಕಲ್ಯಾಣಿ ಪ್ಲೀಸ್ ಸ್ವಲ್ಪ ಸುಮ್ನೆ ಇರು. ಇರಮ್ಮ, ನಿನ್ನ ಎಲ್ಲಾರು ಮಹಾತಾಯಿ ಅಂತ ತಮಾಷೆ ಮಾಡ್ತಾ ಇದ್ರೆ ನೀನ್ ನನ್ ತಾಯಿನೇ ಅಂತ ಯಾಕೆ ಪ್ರೂವ್ ಮಾಡ್ಬಾರ್ದು? ಒಂದ್ ನಿಮಿಷ. ನೋಡಿ, ಅನುಪಮ ಅಮ್ಮ ನನಗೆ ಅಮ್ಮನಾಗಿರ್ತೀನಿ ಅಂತ ಗಾರ್ಡಿಯನ್ ಆಗಿ ಸೈನ್ ಮಾಡಿರೋ ಕೋರ್ಟ್ ಪೇಪರ್ಸ್. ಈ ಅಕ್ಷರಗಳೆಲ್ಲ ಆಂಗ್ಲ ಭಾಷೆಯಲ್ಲಿದೆ, ನನಗೇನು ಅರ್ಥ ಆಗ್ತಿಲ್ಲ. ದ ಕೋರ್ಟ್ ಈಸ್ ಜುಡಿಷಿಯಲ್. ಅದು ನನಗೆ ಇಂಗ್ಲಿಷು ಸ್ವಲ್ಪ ಮಾತ್ರ ಗೊತ್ತು. ಆ ಚಾನ್ಸ್ ನನಗ್ ಕೊಡಿ ಅತ್ಗೆ, ನಾನು ಓದ್ತೀನಿ. ಕೋರ್ಟ್ ಇಲ್ಲಿ ಕೊಡಕ್ಕ. ಹಾ, ಇಲ್ಲಿ ಕೊಡು ಸಿದ್ಧಾರ್ಥ್, ನಾನು ಓದ್ತೀನಿ.
ಸಾರಿ ಅಜ್ಜಿ, ಬೈ ಮಿಸ್ಟೇಕ್ ಬಿದ್ದೋಯ್ತು. ಅಷ್ಟಕ್ಕೂ ಏನ್ ನಡೀತೋ ಅನುಪಮಗೆ ಹೇಳೋದಕ್ಕೆ ಹೇಳೋ. ನಿನ್ ಸಾರಿ ಎಲ್ಲ ಬೇಕಾಗಿಲ್ಲ. ಯಾವತ್ತೂ ಸುಳ್ಳು ಹೇಳ್ದಿರೋ ಅನುಪಮ ಅಮ್ಮ ಇವಾಗ ಯಾಕೆ ಹೀಗೆ ನಾಟಕ ಆಡ್ತಿದ್ದಾರೆ? ನೀನ್ ಸುಮ್ನೆ ಇರು ಪಲ್ಲವಿ. ಮಾತಾಡ್ಬೇಕಾಗಿರೋದು ನಾವಲ್ಲ, ಅನುಪಮ. ಹೇಳು ಅನುಪಮ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಗೂಡಿನಲ್ಲಿರೋ ಹಕ್ಕಿ ಆಕಾಶದಲ್ಲಿ ಹಾರೋ ಹಕ್ಕಿ ಹಾಗೆ ಅಂದವಾಗಿ ಬಣ್ಣ ಹಾಕಿದಾಳೆ ಅಂದ್ರೆ ನನಗೂ ಸ್ವಲ್ಪ ಅನುಮಾನ ಬಂತು. ಈ ಕಾಲದಲ್ಲಿ ಮಕ್ಕಳು ಏನಾದ್ರೂ ತಕ್ಷಣ ಕಲಿತಾರೆ ಅಂತ ಸಮಾಧಾನ ಮಾಡ್ಕೊಂಡೆ. ಆದ್ರೆ ಈ ನಾಟಕದಲ್ಲಿ ನೀನೇ ಪಾತ್ರಧಾರಿ, ನೀನೇ ಸೂತ್ರಧಾರಿ ಅಂತ ಗೊತ್ತಾದ ಮೇಲೆ ಮನಸ್ಸು ಒಡೆದೋಯ್ತು ಅನುಪಮ. ಒಂದು ಸಾರಿ ನೀನು ಬಾಯಿ ಬಿಡದೆ ತಪ್ಪು ಮಾಡಿದೆ. ಇವಾಗ ಈ ಹುಡುಗಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ರೆ ನೀನು ನನ್ನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪು ಮಾಡಿಬಿಟ್ಟೆ. ಒಂದು ಸಾರಿ ಮಾಡಿರೋ ತಪ್ಪಿಗೆ ಜೀವನನೇ ಕಳ್ಕೊಂಡೆ. ಇವಾಗ ನನ್ನ ನಂಬಿಕೆನ ಕೂಡ ಕಳ್ಕೊಂಡೆ ಅನುಪಮ. ಇನ್ನೊಂದು ಸರಿ ತಪ್ಪು ಮಾಡಿದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪಾರ್ವತಿ, ಪಾರ್ವತಿ, ಏನ್ರಿ, ತಿನ್ನೋಕೇನಾದ್ರೂ ಬೇಕಿತ್ತ? ತಿನ್ನೋಕ್ ಬೇಕಾಗಿದ್ರೆ ಕೆಲಸದವ್ರನ್ನ ಕರಿತಾ ಇದ್ದೆ. ಏನ್ ನಡೀತಾ ಇದೆ ಅಂತ ಕೇಳೋಕ್ ನಿನ್ನ ಕರೆದಿದ್ದು. ಏನ್ ಗಲಾಟೆ? ಅದ ಏನಿಲ್ಲ ರೀ, ಏನೋ ಚಿಕ್ಕ ಹುಡುಗಿ ಅಲ್ವಾ. ಹಾಗಾದ್ರೆ ಬಣ್ಣ ಹಾಕ್ಲಿಲ್ವಾ? ಹಾಕಿದಾಳೆ. ಅನುಪಮ ಅವಳಿಗೆ ಸಹಾಯ ಮಾಡಿದ್ಲು ಅಂತ ಕೋಪ ಮಾಡ್ಕೊಂಡೆ ಅಷ್ಟೇ. ನೋಡ್ದ್ಯಾ, ಅನುಪಮಗೆ ನಿನ್ನ ಮಾತು ಅಂದ್ರೆ ಲೆಕ್ಕ ಕೇಳ್ದಂಗಾಗಿದೆ. ಯಾಕಂತ ಕೇಳಿಯಪ್ಪ. ಇಷ್ಟು ದಿನ ನಾವಿದ್ದೀವಿ ಅಂತ ಅಂದ್ಕೊಂಡಿದ್ದು ಇವಾಗ ಅವಳಿಗೆ ಕಾಲ ಕೂಡ್ ಬಂದು ಒಬ್ಬ ಮಗಳು ಬಂದಿದ್ದಾಳಲ್ವಾ ದಮಯಂತಿ. ಹೇಳಿ ಬಿಡು. ಹೇಳ್ಬಿಡೋಣಮ್ಮ. ಅಪ್ಪ ನಾಳೆ ಆದ್ರೂ ತಿಳ್ಕೋತಾರಲ್ವಾ, ಸುಮ್ನೆ ಯಾಕೆ ಮುಚ್ಚಿಡೋದು? ತಿಳ್ಕೊಳಕ್ಕೆ ಅದರಲ್ಲಿ ರಹಸ್ಯ ಏನಿಲ್ಲ ಬಿಡು. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊ. ಅಪ್ಪ ಅಮ್ಮ ಹೋಗು ಅಂತಿದ್ದಾರೆ, ನೀವು ಇರೋ ಹಾಗೆ ನೋಡ್ತಾ ಇದ್ದೀರಾ. ಇಬ್ರು ಮಾತನ್ನು ನಾನು ಗೌರವಿಸ್ಬೇಕು. ನಾನು ಏನ್ ಮಾಡು ಅಂತೀರಾ? ವಿಷಯನ ಸ್ವಲ್ಪ ಬಿಡಿಸಿ ಹೇಳು ದಮಯಂತಿ. ಯಾಕೆ ಹೀಗ್ ಮಾಡ್ದೆ ಕಲ್ಯಾಣಿ? ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಮಾತಿಗೆ ತಪ್ಪಿಲ್ವಲ್ಲ. ನಮ್ಮಮ್ಮ ಸತ್ತು ಹೋಗಿರೋದು ನಿನ್ನಿಂದಾನೇ ಅಂತ ಹೇಳಿದ್ನಾ? ಇಲ್ಲ ಅಲ್ವಾ? ನನಗ್ ಗಾರ್ಡಿಯನ್ ಆಗಿ ನೀನಿದ್ಯಾ ಅಂತ ಹೇಳ್ದೆ. ಅದು ಕೂಡ ಇಲ್ಲಿ ನೋಡು, ಈ ಕಲರ್ ಆಗಿರೋ ಪೇಪರ್ಸ್ ಇದ್ದಿದ್ದಕ್ಕೆ. ಇಲ್ಲ ಅಂದಿದ್ರೆ ನೀನು ಇನ್ನೂ ಸುಳ್ಳು ಹೇಳ್ತಿದ್ಯೋ ಏನೋ. ಹೇಳಿದ್ರೆ ನಿನ್ನ ಮನಸ್ಸು ಹಗುರ ಆಗ್ತಿತ್ತೇನೋ. ಆದ್ರೆ ನಿಜ ಗೊತ್ತಾದ್ರೆ ದೊಡ್ಡವ್ರ ಹೃದಯ ಭಾರ ಆಗುತ್ತೆ. ಓ, ನಿಮ್ಮ ಅಪ್ಪ ಅಮ್ಮ ನಿಜ ತಿಳ್ಕೊಂಡು ಏನಾಗ್ಬಿಡ್ತಾರೋ ಅಂತ ಟೆನ್ಷನ್ ಮಾಡ್ಕೋತಿದ್ಯಾ? ನೀನ್ ಅವ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಅವ್ರೇ ನಿನ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಬಿಡು. ಯಾಕಂದ್ರೆ ಅವರು ನಿನ್ನ ಈ ಮನೆ ಮಗಳಾಗಲ್ದೆ ಒಬ್ಬ ಕೆಲಸದೊಳ್ತರ ನೋಡ್ತಿದಾರಲ್ಲ. ಓ, ಅವ್ರಿಗೂ ನೀನು ಹೆತ್ತ ಮಗಳಲ್ವಾ, ದತ್ತು ಪುತ್ರಿನಾ? ದಯವಿಟ್ಟು ಹಾಗೆ ಮಾತಾಡ್ಬೇಡ. ಅಮ್ಮ ಏನು ಅರ್ಥ ಮಾಡ್ಕೊಂಡ್ಲು, ಆದ್ರೆ ಅಪ್ಪ
ಅಪ್ಪನ ವಿಷಯ ಗೊತ್ತಾದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಜಾಸ್ತಿ ಫೀಲ್ ಆಗ್ಬೇಡ. ನಿನ್ನ ಪೂಜೆನಲ್ಲಿ ಅವ್ರು ಕೂರಿಸ್ದೇ ಇದ್ದಾಗ್ಲೇ ನಾನು ಅನ್ಕೊಂಡೆ ಈ ಮನೇಲಿರೋರ್ಗೆ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ. ಅಷ್ಟೇ ಬಿಡು. ತಪ್ಪದಾರಿಲ್ ನಡೆಯೋರ್ ನಡವಳಿಕೆ ಮೇಲೆ ಯಾರಿಗೆ ಆದ್ರೂ ಅನುಮಾನನೇ ಅನಿಷ್ಟನೇ. ಅಪ್ಪ, ಅವಳು ಹೊರಗಡೆ ಹೋದ್ರೆ ಎಲ್ಲಿಗೆ ಏನು ಅಂತ ನಾವು ಕೇಳೋ ಅಗತ್ಯ ಇಲ್ಲ ಅಂತ ಅಮ್ಮ ಅವಳ ಪರ ವಹಿಸ್ಕೊಂಡು ಬಂದಿದ್ದಕ್ಕೆ ಇವತ್ತು ದತ್ತುಪುತ್ರಿ ಅಂತ ಕಲ್ಯಾಣಿನ ನಮ್ಮ ಮುಂದೆ ಇಟ್ಟಿದ್ದಾಳೆ. ನಾಳೆ ಬೆಳಿಗ್ಗೆ ಅವ್ರ ಅಪ್ಪನ ತನ್ನ ಮುಂದೆ ನಿಲ್ಸಿದ್ರೆ ನಿಮ್ಮಿಬ್ಬರ ಮರ್ಯಾದೆ ಗಂಗೆಲ್ ಕೊಚ್ಕೊಂಡು ಹೋಗೋದಷ್ಟೇ ಅಲ್ಲ, ಬಂಡದಲ್ಲೇ ಮುಳುಗ್ ಹೋಗುತ್ತೆ. ಅಲ್ಲ, ಇಷ್ಟು ದೊಡ್ಡ ವಿಷಯನ ಅವಳು ನಮ್ಮಿಂದ ಯಾಕೆ ಮುಚ್ಚಿಟ್ಲೋ ಏನೋ? ಯಾರೇನ್ ಅನ್ಕೊಂಡ್ರು ಸರಿ, ಅನುಪಮ ಮಾತ್ರ ತಪ್ಪು ಮಾಡೋದೇ ಇಲ್ಲ. ಹಠ ಮಾಡೋದು ತಪ್ಪಲ್ವಾ? ಸ್ನೇಹಿತೆ ಮಗಳನ್ನ ದತ್ತು ತಗೊಳ್ಳೋದು ಅಂದ್ರೆ ಏನರ್ಥ? ಅದಕ್ಕೆ ನೀನು ಉತ್ತರ ಹೇಳೋಕ್ಕಾಗತ್ತಾ? ನೀನ್ ಹೇಗ್ ಮಾತಾಡಿದ್ರು ನಾನೇನು ಅನ್ಕೊಳ್ಳಲ್ಲ. ಆದ್ರೆ ತಪ್ಪು ಮಾಡಿದ್ರೆ ನಿನ್ನೆ ನೀ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ. ನನ್ನನ್ ಕಳ್ಸಲ್ಲ ಅನುಪಮ ಅವ್ರೆ, ನಿಮ್ಮನ್ನೇ ಮನೆಯಿಂದ ಆಚೆ ಹಾಕ್ತಾರೆ. ನನ್ನ ನೀನು 6 ತಿಂಗಳು ನೋಡ್ಕೊಳ್ಳೋದಲ್ಲ, ನನ್ನ 6 ತಿಂಗಳು ಸಹಿಸ್ಕೋಬೇಕು ನೀನು. ಅಲ್ಲಿವರೆಗೂ ನಿನಗೆ ಮನಃಶಾಂತಿನೇ ಇಲ್ದಿರೋ ಹಾಗೆ ಮಾಡ್ತೀನಿ ನಾನು. ದಟ್ಸ್ ಆಲ್. ಬಂದ್ಲಪ್ಪ. ಅನುಪಮ ಒಬ್ಳೆ ಬಂದ್ಲಾ? ಬಾಲದ ಹಾಗೆ ಆ ಹುಡುಗಿನೂ ಇದ್ದಾಳ? ಇಲ್ಲ ರೀ. ಯಾರ ಹುಡುಗಿ? ನನ್ನ ಸ್ನೇಹಿತೆ ಮಗಳು ಅಪ್ಪ. ಇಷ್ಟು ದಿನ ಇಲ್ದಿರೋ ಫ್ರೆಂಡ್ಸು ಇವಾಗ ಹೇಗ್ ಬಂದ್ರು? ಮೊನ್ನೆ ಏನೋ ಮಧುರೆ ಮೀನಾಕ್ಷಿ ಅಂತ ಹೆಸರು ಮಾತ್ರ ಹೇಳಿದ್ರು, ಇವಾಗ ದತ್ತು ತಗೊಂಡಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಹದಿನೆಂಟು ವರ್ಷ ಆಗೋವರೆಗೂ ಆ ಹುಡುಗಿ ಇಲ್ಲಿಂದ ಹೋಗೋದಿಲ್ವಾ? ಅನುಪಮ, ಏನಪ್ಪ? ನೀನು ಆ ಹುಡುಗಿನ ದತ್ತು ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಯಾರಿಗಾದ್ರೂ ಹೇಳಿದ್ಯಾ? ಮೈ ಮೇಲೆ ಹಾಕೊಳ್ಳೋ ಬಟ್ಟೆ ತಗೊಳ್ಳೋದಕ್ಕೆ 10 ಜನರ ಹತ್ರ ಸಲಹೆ ಕೇಳ್ತಾರೆ. ಮನೆಗೆ ಬರೋ ಹುಡುಗಿ ಬಗ್ಗೆ ಯಾರ ಹತ್ರನೂ ಕೇಳಲ್ವಾ? ಕ್ಷಮಿಸ್ಬಿಡಿಪ್ಪ. ಅಪ್ಪ ಅಮ್ಮ ಅಂತ ಕರೆದ್ರೆ ಸಾಲದು, ಅವ್ರಿಗೆ ತಕ್ಕ ಹಾಗೆ ಗೌರವನೂ ಕೊಡಬೇಕು. ನೀನ್ ಕೋರ್ಟಿಗೆ ಹೋಗೋದು ಅಂದ್ರೆ ಏನರ್ಥ? ಕೆಟ್ಟ ಪರಿಸ್ಥಿತಿಲಿ ಹಾಗೆ ಮಾಡ್ಬೇಕಾಗಿ ಬಂತು. ಈ ಮನೆ ಮರ್ಯಾದೆ ತೆಗಿಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಕಲ್ಯಾಣಿ ತಂದೆ ಅವಳನ್ನ ನೋಡ್ಕೊಡೋ ಪರಿಸ್ಥಿತಿ ಇಲ್ಲ ಅಂತ ನಿಮ್ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೂ ಹೇಳೋಕಾಗ್ಲಿಲ್ಲ ಅಂತಿದ್ಯಾ ಅಷ್ಟೇ ತಾನೇ? ಆ ಹುಡುಗಿಯಿಂದಾನೆ ಸ್ವಲ್ಪ ನಿಜ ಆದ್ರೂ ಗೊತ್ತಾಯ್ತು. ಇನ್ನೂ ಏನಾದ್ರೂ ತಿಳ್ಕೊಳ್ಳೋದು ಬಾಕಿ ಇದೆಯಾ ದಮಯಂತಿ? ಯಾಕೆ ಅಂದ್ರೆ ಮಾತಿಗೆ ಪಂಚಾಯಿತಿ ಇಡಬೇಡಿ. ಈಗ ಅಷ್ಟೇ ಅಪ್ಪ, ಕೊನೆದಾಗ ಏನ್ ತೀರ್ಪು ಕೊಡ್ತಿರೋ ಕೊಡಿ. ಶಿಕ್ಷೆ ಕೊಡ್ತೀನಿ. ಅನುಪಮ ಒಳ್ಳೆ ಕೆಲಸನೇ ಮಾಡಿರಬಹುದು, ಆದ್ರೆ ಹೇಳ್ದೆ ಮಾಡಿರೋದು ಸರಿಯಲ್ಲ. ಯಾರಾದ್ರೂ ಹೊಸಬ್ರು ಈ ಮನೆಗೆ ಬಂದಾಗ ಆಗ್ಬಾರ್ದೇನಾದ್ರೂ ಆದ್ರೆ, ಈ ಮನೆ ಗೌರವ ಪ್ರತಿಷ್ಠೆ ಹೋದ್ರೆ ಆಗ ಎಷ್ಟೋ ಪ್ರಾಣಗಳು ಹೋಗ್ತವೆ. ಅದಕ್ಕೆ ಯಾವ ದಾರಿಲಿ ಬಂದಿದ್ದಾಳೋ ಅದೇ ದಾರಿಲಿ ವಾಪಸ್ ಹೋಗ್ಬೇಕು ಕಲ್ಯಾಣಿ. ನಾಳೆಯಿಂದ ಆ ಹುಡುಗಿಗೆ ಈ ಮನೇಲಿ ಇರೋಕೆ ಅವಕಾಶ ಇಲ್ಲ. ಮಾವ ತೀರ್ಪು ಕೊಟ್ಟಾಯ್ತು, ಇನ್ ನಾವ್ಯಾಕಿಲ್ಲಿ? ಬನ್ನಿ ಹೋಗೋಣ. ಅನುಪಮ, ನಿಮ್ಮಪ್ಪ ಎಷ್ಟು ಕೋಪಿಷ್ಟ್ರು ಅಂತ ನಿನಗೆ ಗೊತ್ತಿರೋದೆ. ಅವ್ರ ಮುಂದೆ ಏನ್ ಮಾತಾಡಿದ್ರು ನನ್ನ ಅರಿಶಿನ ಕುಂಕುಮಕ್ಕೆ ಅಪಾಯ ಅಂತ ನಾನು ಸುಮ್ಮನಿದ್ದೆ. ನೀನ್ ಇಲ್ಲಿವರೆಗೂ ಕೆಲವು ವಿಷಯಗಳನ್ನ ಹೇಳ್ದೇನೆ ಬಚ್ಚಿಟ್ಟಿದ್ದಕ್ಕೆ ನೋವಾಗ್ತಿಲ್ಲಮ್ಮ. ಆದ್ರೆ ನನಗೆ ಹೇಳ್ದೇನೆ ಇನ್ನೂ ಕೆಲವು ವಿಷಯಗಳನ್ನ ಬಚ್ಚಿಟ್ಟಿದ್ಯ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಿನಗೆ ಗೊತ್ತಾಗೋ ನಿಜ ಏನ್ ಗೊತ್ತಾ? ಈ ಅಮ್ಮನ ಹೃದಯ ನಿಂತು ಹೋಗುತ್ತೆ ಅಂತ. ಡ್ಯಾನ್ಸಾ? ಅಷ್ಟೊಂದು ಹ್ಯಾಪಿ ಆಗಿದ್ಯಾ? ನಾಚಿಕೆ ಆಗಲ್ವಾ? ನಾಚೂಸ್ ಅಂದ್ರೆ ಇಷ್ಟ. ನಾನ್ ಕೇಳಿದ್ದು ನಾಚಿಕೆ, ಶೈ ಅಂದ್ರೆ ಕಾಲ್ ಬೆರಳಲ್ಲಿ ನೆಲ ಕೆರೆಯೋದಾ ಇಲ್ಲ ತಲೆ ತಗ್ಸೋದಾ? ಯಾವ ತರ ಬೇಕು ನಿಮ್ಗೆ? ನಿನ್ ಮುಖ ನಿನ್ನ ಒಂದು ದಿನಕ್ಕಿಂತ ಹೆಚ್ಚು ಸಹಿಸ್ಕೊಳ್ಳಲ್ಲ ಅಂತ ಹೇಳಿದ್ಮೇಲೂ ಫೀಲ್ ಆಗಿ ಅಳ್ತಾ ಕೂತಿರ್ತೀಯ ಅಂತ ಅನ್ಕೊಂಡೆ.
ನೀನ್ ನೋಡಿದ್ರೆ ಕೋತಿ ಹಾಗೆ ಡ್ಯಾನ್ಸ್ ಮಾಡ್ತಿದ್ಯಾ. ಕೋತಿ ಹಾಗೇನು, ಕೋತಿನೇ ನೀನು. ಮಾರ್ನಿಂಗ್ ಜಿಂಕಿ ಮ್ಯಾರಿ, ಹುಡುಗಿ, ಬ್ಯೂಟಿ, ಸ್ವೀಟಿ ಅಂತೆಲ್ಲ ಹೇಳಿದ್ರಲ್ಲ ಪೊಲೀಸ್ ಸರ್. ಅಷ್ಟ್ ಬೇಗ ನಿಮ್ಮ ಅಭಿಪ್ರಾಯ ಬದ್ಲಾಗ್ ಹೋಯ್ತಾ? ನಿನ್ ಬುದ್ಧಿ ಬದ್ಲಾಗ್ಲಿಲ್ಲ ಅಂತ ಅರ್ಥ ಆಯ್ತಲ್ವಾ? ಕಿತಾಪತಿ ಮಾಡೋದಕ್ಕೆ ಈ ಗೆಟಪ್ ಅಲ್ಲಿ ಬಂದಿರ್ತೀಯ ಅಂತ ನನ್ಗೇನ್ ಗೊತ್ತು. ಚೆನ್ನಾಗಿದ್ಯಾ ಇಲ್ವಾ? ಡ್ರೆಸ್ ಚೆನ್ನಾಗಿದೆ, ಆದ್ರೆ ನಿನ್ ಮೈಂಡ್ ಸೆಟ್ ಚೆನ್ನಾಗಿಲ್ಲ. ಅದಕ್ಕೆ ನಿನ್ನಂತವ್ರಿಗೆ ಇಲ್ಲಿ ಜಾಗ ಇಲ್ಲ. ಯು ಕ್ಯಾನ್ ಸಿ ಯುವರ್ ವೇ. ನನ್ನ ಈ ಮನೆಯಿಂದ ಆಚೆ ಕಳ್ಸೋದು ಅಷ್ಟ್ ಈಸಿ ಅಲ್ಲ. ನಿಮ್ ಅಜ್ಜಿ ಹೇಳಿದ ತಕ್ಷಣ ಹೋಗ್ಬಿಡ್ತೀನಾ? ನಿಮ್ ಮುತ್ತಜ್ಜಿ ಹೇಳಿದ್ರು ನಾನು ಹೋಗಲ್ಲ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ.